ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗಿಲ್ಲಿ ಅವ್ರು ಗೆತ್ತಿದ್ರು ಪಾಪ ಸೋಷಿಯಲ್ ಮೀಡಿಯಲ್ಲಿ ಗೆತ್ಕೊ ಬಂದ್ರು. ಇನ್ನೇನಾದ್ರೂ ಆಗಿ ನಾನ್ ಕೆಳಗಡೆ ಹೊಟ್ಟ ನಾನು ಯಾರು ಗುರ್ಸಲ್ಲ ಅಂತ ಏನಾದ್ರೂ ಮಾಡಿ ಈ ತರ ವೈರಲ್ ಆಗ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಮಾತಾಡ್ತಿದಾರೆ ಅಷ್ಟೇ. ಆ ಕಲ್ಪನೆ ತೆಗೆದು ಬಿಡಿ. ಆ ಒಂದು ಮೋಜ್ ಅಂತಾರಲ್ಲ, ಮೋಜು ಅವರೇ ಹೇಳ್ತಿದಾರಲ್ಲ, ನಾನು ದೊಡ್ಡ ಸೋಷಿಯಲ್ ಮೀಡಿಯಾ ವೈರಲ್ ಆಗಿದ್ದೀನಿ, ಸೋಷಿಯಲ್ ಮೀಡಿಯಾ ವೈರಲ್ಗೆ ನನ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಆ ತರ ಹೇಳ್ತಿದಾರೆ ಅಂದ್ರೆ ಅವ್ರದ್ದೊಂದು ಆಸೆ ಇದೆ, ಜನಗಳು ಎಲ್ಲೋದ್ರು ಜನ ಬೀಳ್ಬೇಕು ನನ್ ಮೇಲೆ, ನನ್ನ ಗುರುತಿಸ್ಬೇಕು ಅಂತ. ಆ ಒಂದ್ರಲ್ಲಿ ಹೇಳ್ತಿದ್ದಾನೆ, ಹೆಣ್ಣಿಗೆ ಯಾವತ್ತು ಮಾತೃ ದೇವತಾ ಬಹ ಅಂತೀವಿ ನಾವು. ಒಂದು ನಮ್ಮ ಭಾರತನ ಏನ್ ಹೇಳ್ತೀವಿ ಹೇಳಿ, ಮಾತೃ ದೇವ ಅಂತೀವಿ, ಒಂದು ಮಾತೃಭೂಮಿ ಅಂತೀವಿ. ಕರೆಕ್ಟ್. ಆ ತರ ಪೂಜೆ ಮಾಡೋ ಹೆಣ್ಣಿಗೆ ಕಾಲ್ಗೆ ಅಂತಾನೆ. ಲೇಡೀಸ್ ಸುಮ್ನೆ ಇರ್ತಾರ? ಎಷ್ಟು ಅವ್ರು ಮಾತಾಡೋ ಮಾತು ಈ ಕಾನೂನ್ಗೆ ವಿರುದ್ಧ, ಪ್ರತಿಯೊಂದು ವಿರುದ್ಧ. ಸ್ಟೈಲಿ ಹೇಳ್ಕೊಳ್ಳಿ, ಶರ್ಟ್ ₹1,00,00,000 ಹೇಳಿ, ನಾಯಿ 10 ಕೋಟಿ ಹೇಳಿ, ಅವ್ರ ಬಂಗ್ಲೆ ಆಲ್ರೆಡಿ 100 ಕೋಟಿ ಹೇಳಿ, ಇನ್ನು ನಾಳೆ ಬೆಳಗ್ಗೆ ನೋಡ್ಕೊಳ್ಳಿ, ಬೇಕಾದ್ರೆ ಅಂಬಾನಿ ಮನೆ ಕೂಡ ನಾನು ತಗೊಂಡ್ಬಿಟ್ಟೆ ಅಂದ್ಬಿಡ್ತಾರೆ. ಬೇಕಾದ್ರೆ ಹೋಗಿ ಬಾಂಬೆಗೆ ಹೋಗಿ, ಬಾಂಬೆಯಲ್ಲಿ ಅಂಬಾನಿ ಮನೆ ಇದೆಯಲ್ಲ, ನಾವು ರೀಸೆಂಟ್ ಆಗಿ ಹೋಗಿ ಬಂದ್ವಿ ಬಾಂಬೆಗೆ, ಮುಂಬೈಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಹೋಗ್ಬಿಟ್ಟು ಅಂಬಾನಿ ಮನೆ ಹತ್ರ ಹೋಗಿ ನಿಂತ್ಕೊಂಡ್ರೆ ನಮ್ ಗೆಟ್ ಔಟ್ ಅಂದ್ರು. ನೀನ್ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಹೇಳ್ತಾನೆ, ನೀನ್ ಬೇರೆ ಇಷ್ಟ ಹೇಳಿರೋ ಅದು ಹೇಳ್ತಾನೆ. ಅಂಬಾನಿ ಮನೆ ಮೇಲೆ ಏನು 100 ಅಫ್ಟಿಯರ್ ನಂದೇ ಅಂತಾರೆ. ರಿಯಲಿ ಅಂತಾರೆ, ಎಲ್ರಿಗೂ ಗೊತ್ತಿದೆ. ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತ್ರ ಕ್ಷಮೆ ಇರ್ಲಿ. ಯಾರಿಗೆ ಕ್ಷಮೆ ಅಂದ್ರೆ ಡಾಕ್ ಸತೀಶ್ ಅವ್ರಿಗಲ್ಲ, ನನ್ನ ಪ್ರಜೆಗಳಿಗೆ, ನನ್ನ ಫಾಲೋವರ್ಸ್ಗೆ, ನನ್ನ ಒಂದು ಬೆಳೆಸ್ತಾ ಅಂತ ನನ್ ರೆಸ್ಪೆಕ್ಟ್ ಇಟ್ಟಿದೀನಲ್ಲ ಜನ ಮೇಲೆ, ಆ ಜನಕ್ಕೆ ದಯವಿಟ್ಟು ಕನ್ನಡಿಗರಾಗ್ಬೋದು, ತೆಲುಗು ಪೀಪಲ್ಸ್ ಆಗ್ಬೋದು, ದಯವಿಟ್ಟು ಏನಾದ್ರು ತಪ್ಪು ಮಾತಾಡಿ ಕ್ಷಮಿಸಿ. ಬಟ್ ಡಾಕ್ ಸತೀಶ್ ಅವ್ರು ಹೇಳೋದೆಲ್ಲ ಫೇಕ್. ದಿಸ್ ಇಸ್ ಫೇಕ್. ನೀವು ನೋಡಿದ್ರೆ ಹಿಂಗಂತೀರಾ, ಡಾಕ್ ಸತೀಶ್ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡ್ಲಿ, ಇನ್ನೊಂದ್ ಏನಕ್ಕೆ ಪ್ರಮೋಷನ್ ಆಗ್ಲಿ, ಎಲ್ಲ ಡಾಕ್ ಸತೀಶ್ ಅವ್ರನ್ನೇ ಕರೆಸ್ತಾರೆ. ಒಂದ್ ಫಂಕ್ಷನ್ ಮಾಡಿದ್ರೆ ಎಲ್ಲ ಓ ಅಂತ ಹೋಗ್ತಾರೆ. ಹೇಳ್ತಿದ್ದೀರಾ? ನಿಜವಾಗಿ ನಗು ಬರ್ತಿದೆ ನನ್ಗೆ. ಯಾಕೆ ನಗು ಬರ್ತಿದೆ ಅಂದ್ರೆ, ಈಗ ನನ್ಗೆ ಬಾಸ್ ಟಿವಿ ಇನ್ವೈಟ್ ಮಾಡಿದ್ದಾರೆ, ನನ್ಗೆ ಒಂದು ಆರ್ಟಿಸ್ಟ್ ಆಗಿ ಗುರುತಿಸಿದ್ರೆ, ಚೇರ್ ಕೊಟ್ಟಿದ್ರೆ, ಇಲ್ಲಿ ಮಾಡ್ತಿದೀನಿ. ಬರೀ ಇವ್ರ ಇಂಟರ್ವ್ಯೂ ಹೇಳೋದೇ ಹೊರ್ತು ಆ ಒಂದು ಪೇಜ್ ಏನಾದ್ರು ಇದೆಯಾ, ಅವ್ರನ್ನ ಇನ್ವೈಟ್ ಮಾಡಿರೋ ಪೇಜ್, ಅವ್ರಿಗೆ ವೆಲ್ಕಮ್, ಅವ್ರಿಗೆ ಚೆಕ್ ಪೇ ಮಾಡಿರೋದು ಅದೇನಾದ್ರು ಇದೆ ಇಡಕ್ ಹೇಳಿ ಕ್ಯಾಮ್ರಾ ಮುಂದೆ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನಂದು ಲಾಂಚಿಂಗ್ ಆಗಿದ ತಕ್ಷಣ ಪ್ರಜೆಗಳಿಗೆಲ್ಲ ಬರುತ್ತೆ. ಮತ್ತೆ ಹೇಳ್ತಿದ್ದಾನೆ, ಇನ್ನೊಂದು ಕ್ವಶನ್ ಹೇಳ್ತೀನಿ, ನೀವು ಅದು ಕೇಳಿಲ್ಲ, ನೀವು ಮರ್ತ್ ಬಿಟ್ಟಿದ್ದೀರೇನೋ. ಅವ್ರಿಗೆ ಫಾರಿನರ್ಸ್ ಬಂದು ಇಂಟರ್ವ್ಯೂ ಮಾಡ್ತಾರಂತೆ. ಅದೇ 2,000 ಚಾನಲ್ ಬರ್ತವೆ, 2,000 ಚಾನಲ್ ಬರ್ತಿದವಂತೆ. ಫಾರಿನ್ ಒಂದು ಸಿಂಗಲ್ ಟೀ ಕೊಡ್ಸಲ್ಲ ಅಂತ ಫಾರಿನ್ ಬಂದು ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರಂತೆ. ಎಲ್ರಿ ಬಂದಿರೋದೆಲ್ಲ ನಮ್ ಕನ್ನಡ ಚಾನಲ್ ಅವ್ರು ಬಿಟ್ರೆ ಯಾರು ಬಂದ್ ಮಾಡಿಲ್ಲ. ಒಂದ್ ತೆಲುಗು ಚಾನಲ್ ಮಾಡಿಲ್ಲ, ಒಂದು ತಮಿಳ್ ಚಾನಲ್ ಮಾಡಿಲ್ಲ, ಒಂದು ಹಿಂದಿ ಚಾನಲ್ ಮಾಡಿಲ್ಲ, ಯಾವ ಫಾರಿನ್ ಚಾನಲ್ ಇಲ್ಲ. ಅಚ್ಚ ಕನ್ನಡಿಗರು ನಮ್ಮ ಒಂದು ಕರ್ನಾಟಕ ಚಾನಲ್ಸ್ ಅವ್ರು ಫೇಮ್ ಮಾಡ್ತಿದ್ದಾರೆ. ಅದಕ್ಕೆ ತಲೆ ಬಾಗ್ರಿ ಅಷ್ಟೇ, ಹುಚ್ಚ ಅಂದ್ಬಿಡ್ತಾರಷ್ಟೇ. ದಯವಿಟ್ಟು ಇದು ನಾನು ತಪ್ಪಾಗಿ ಹೇಳ್ತಿಲ್ಲ. ಅವರೊಂದು ಮಾತನ್ನೆಲ್ಲ ಕೇಳಿಸ್ಕೊಂಡು ನೋವಾಗಿ ನಾನು ಮಾತಾಡ್ತಾ ಇದ್ದೀನಿ. ಫೇಮ್ ಆಗ್ಬೇಕಂದ್ರೆ ಏನಂದ್ರೆ ಅದ್ ಹೇಳ್ಬಿಟ್ರೆ ಫೇಮ್ ಆಗ್ಬಿಡ್ತಾರ? ಹೋಗ್ಲಿ ಹೇಳಿ. ಈಗ ಅದೇ ಅವ್ರದ್ದು ಇದು ಅಂತೀರ ಥಾಟ್, ಅದೇ ಉದ್ದೇಶದಲ್ಲಿ ಇದಾರೆ ಅಂತ ಹೇಳಿ. ಶೂರ್, ಡೆಫಿನೇಟ್. ಈಗ ಗಿಲ್ಲಿ ಅವರು ಗೆದ್ರು, ವಿನ್ನರ್ ಆದ್ರು, ಅವ್ರ ಈಚೆಗೆ ಬಂದ್ರೆ ಎಷ್ಟೋ ಕೋಟೆ ಅಂದ್ರೆ ಲಕ್ಷಾಂತರ ಜನ ನಮ್ಮಂತ ನಿಮ್ಮಂತ ಎಲ್ರು ಅವ್ರ ಮೇಲೆ ಹೋಗ್ತಾ ಇದಾರೆ. ಕ್ಯಾಮ್ರಾ ತಗೊಂಡ್ ನೀವ್ ಹೋಗ್ತಾ ಇದೀರಾ, ಪ್ರಜೆಗಳು ಹೋಗ್ತಿದಾರೆ. ಆ ಫೇಮ್ ಅವ್ರಿಗೆ ಗೊತ್ತಾಯ್ತಲ್ಲ. ಮತ್ತೆ ಇವ್ರ ಈಚೆಗೆ ಬಂದ್ರೆ ಇವ್ರಲ್ಲಿ ಏನೋ ಒಂದ್ ಕುತೂಹಲ ಇರುತ್ತಲ್ಲ. ಸೊ ಏನಾದ್ರೂ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಆ ಕಡೆ ಅವ್ರ ಮೇಲೆ ಇರೋ ಡೈರೆಕ್ಷನ್ ಎಲ್ಲ ಈ ಕಡೆ ತಿರುಗ್ಲಿ ಅಂದ್ಬಿಟ್ಟು ಒಳ್ಳೆ ವೈರಲ್ ಮಾಡ್ತಿದಾರೆ. ಅವ್ರು ಹೇಳಿದ್ರಲ್ಲ, ವೈರಲ್ ನೋಡ್ರಿ, ಮತ್ತೆ ಹೇಳ್ತೀನಿ, ಹುಚ್ಚೆ ಹೊಡೆದು ವೈರಲ್ ಆಗ್ತೀನಿ ಅಂತ. ಬಾತ್ರೂಮ್ ಏನೋ ಬರೀ ಕೈಯಲ್ಲಿ ತೊಳೆದಿದ್ರು, ಅದೊಂದು ನೋಡಿಲ್ವಾ? ಅಲ್ಲ, ನೋಡ್ದೆ ಅವರು ಅದು ಮಾಡ್ಬೇಕು. ಈಗ ಅದು ಮಾಡೋದು ಪ್ರತಿಯೊಬ್ರು ಹೇಳ್ತೀನಿ ನೋಡಿ, ಸ್ವಂತ ಕೆಲ್ಸನ ನಾವು ಮಾಡ್ಕೊಂಡ್ರೆ ನಮ್ಮ ದೇಹ ಕ್ಲೀನ್ ಆಗುತ್ತೆ, ನಮ್ಮ ಮೆಮೊರಿ ಕ್ಲೀನ್ ಆಗುತ್ತೆ, ನಮ್ಮ ದೇಹ ಕ್ಲೀನ್ ಆಗುತ್ತೆ. ಇದಂತೂ ಸತ್ಯವಾಗ್ಲಿ ಹೇಳ್ತೀನಿ. ಅವ್ರನ್ನೇನಾದ್ರು ನಾನು ಮೆಚ್ಕೊಳ್ಳೋದೇನಾದ್ರು ಇದೆಯಾ ಅಂದ್ರೆ, ನೀವ್ ಹೇಳಿದ್ರಲ್ಲ ಟಾಯ್ಲೆಟ್ ಬಾತ್ರೂಮ್ ಕೈಯಲ್ಲಿ ತೊಳೆದೆ ಅಂತ, ಆ ಒಂದಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ ನಿಮ್ಗೆ ಡಾಕ್ ಸತೀಶ್. ಎಲ್ಲ ಫೇಕ್. ಅದಕ್ಕೂ ಜನ ಹೆಂಗನ ಆಗ್ಲಿ ಆ ಒಂದು ಕೆಲಸ ಮಾಡಿದಾರಲ್ವಾ, ಅದೊಂದು ನಿಜಾಯಿತಿಯಾಗಿ ತೋರಿಸಿದ್ದಾರೆ. ಸೊ ನೋಡಿ ಹೇಳ್ತೀನಿ, ಈಗ ಜನಗಳೇ ನೀವು ನೋಡಿ, ಈಗ ನೀವ್ ಹೇಳಿದ್ರಿ ಬಾತ್ರೂಮ್ ಕೈಯಲ್ಲಿ ತೊಳೆದಿದ್ದಾರೆ, ಅದು ಮಾತ್ರ ತೋರಿಸಿದಾನೆ. ಶೇಡ್ಸ್ ತೋರಿಸಿ, ಬಿಲ್ ತೋರಿಸಿ. ಶರ್ಟ್ ತಗೊಳೋಗಿ, ಈಗ ನಾನೊಂದು ಈ ಶರ್ಟ್ ತಗೊಂತೀನಿ, ನಾನು ಅಲ್ಲೊಂದು ರೀಲ್ಸ್ ಮಾಡ್ತೀನಿ, ನಾನು ಹುಚ್ಚೋದು. ನಾನು ಈ ಶಾಪ್ ಬಂದಿದ್ದೀನಿ, ಈ ಶಾಪ್ ಅಲ್ಲಿ ಒಂದ್ ಶರ್ಟ್ ಪ್ಯಾಚ್ ತಗೊಂತಿದೀನಿ, ಈ ಕಲರ್ ತಗೊಂಡಿದೀನಿ ನೋಡಿ, ಇಲ್ಲಿ ಬಿಲ್ ತಗೊಂತಾ ಇದೀನಿ, ಅದೆಲ್ಲ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇವ್ರಿಗೊಂದ್ ಚಾಲೆಂಜ್ 2 ಲಕ್ಷ ಅಂತಿದಾರಲ್ಲ, 2 ಲಕ್ಷ ಎಣ್ಸ್ಬಿಟ್ಟು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟು ಆ ಶರ್ಟ್ ತೋರಿಸಿ ಇನ್ನೊಂದು ಇಂಟರ್ವ್ಯೂ ಇದೇ ಇಂಟರ್ವ್ಯೂ ಹಾಕೊಳಕ್ ಹೇಳಿ ನಾನು ಅವ್ರಿಗೆ 1,000 ಕ್ಷಮಾಪಣೆ ಹೇಳ್ತೀನಿ ಬೇಕಾದ್ರೆ. ಇದು ಚಾಲೆಂಜ್. ಈಗ ಬಾತ್ರೂಮ್ ಮಾತ್ರ ಕ್ಲೀನ್ ಮಾಡೋದ್ ಮಾತ್ರ ವಿಡಿಯೋ ಇಟ್ಟಿದ್ದಾರೆ. ಇನ್ನೊಂದು ಅವ್ರ ಬೆಡ್ರೂಮ್ ಎಲ್ಲ ತೋರ್ಸಿದ್ರು ಲಾಸ್ಟ್ ಇದ್ರಲ್ಲಿ, ಅವ್ರ ಹೌಸಿಂಗ್ ಎಲ್ಲ ನೋಡ್ಸಿದ್ರು. ಅಷ್ಟು ಕೋಟಿಗಳಿಗೆ ಇರೋರು ಶರ್ಟೇ ಅಷ್ಟು ಕೋಟಿಗಳಿಗೆ ಹಾಕೋರು. ಆ ಬೆಡ್ರೂಮ್ ನೋಡಿ ನಾರ್ಮಲ್ ಆಗೇ ಇದೆ, ಅಷ್ಟು ಕೋಟಿಗಳೇನಲ್ಲ, ಒಂದು ಸೆಲೆಬ್ರಿಟಿ ಬೆಡ್ರೂಮ್ ತರ ಎಲ್ಲ ನೀವೆಲ್ಲ ನೋಡಿದಿರಾ. ನಾನು ಏನಿದೆಯೋ ಅದು ಹೇಳ್ತಿದೀನಿ. ಈಗ ನನ್ ಬೆಡ್ರೂಮ್ ನೋಡಿ, ನಮ್ದು
ಹೇಗಿರ್ಬೇಕು, ಎಷ್ಟು ಚಿಕ್ಕದಾಗಿರ್ಬೇಕು, ಎಷ್ಟು ನೀಟಾಗಿರ್ಬೇಕು, ಎಷ್ಟು ಸ್ವಚ್ಛವಾಗಿರ್ಬೇಕು ಅಷ್ಟೇ ಇದೆ. ಇಲ್ಲಿ ಈ ತರ ಔಟ್ಫುಟ್ ಇದ್ದು ನಾನು ಹೇಳ್ಬೋದಲ್ಲ, ನಾನು ಬ್ಯಾಂಗ್ಳೂರಲ್ಲಿ ನನ್ನ ಸ್ವಂತ ಮನೆ, ಇಷ್ಟು ಕೋಟಿಗಳ ಮನೆ, ಇಷ್ಟು ಕೋಟಿಗಳ ಬೆಡ್ರೂಮ್ ಇದೆ, ಇಷ್ಟು ದೊಡ್ಡ ನಾಯಿಗಳು, ನಮ್ಮ ಮನೇಲಿ 4 ನಾಯಿ ಇದೆ. ನಾಯಿ ಅಂದ್ರೆ ನಾವು ಬೀದಿ ನಾಯಿಗಳನ್ನ ತಗೊಂಡು ಪ್ರೀತಿ ಕೊಟ್ಟು, ಹೆಚ್ಚಾಗಿ ಪ್ರೀತಿ ಕೊಟ್ಟು, ಆ ಬೀದಿ ನಾಯಿ ಅಂದೇನೆ ಅದು ನಮ್ಮ ಒಂದು ಸ್ವಂತ ಮನೆ ತರ ಬೆಳೆಸ್ಕೊಂತಾರೆ. 4 ನಾಯಿ ಇದೆ. ನಾವ್ ಹಂಗ ಹೇಳ್ಕೊಳಲ್ಲ. ಅದೆಲ್ಲ ಅವ್ರಿಗನ ದೊಡ್ಡದಾಗಿದೆ ನಾಯಿ ನಮ್ದು. ಅದೆಷ್ಟು ಕೋಟಿ? ಅಯ್ಯೋ ಅದು ಕೋಟಿ ಅಲ್ಲಪ್ಪ, ಜಸ್ಟ್ ಅದು ನಮ್ಮ ಪ್ರೀತಿಯಿಂದ ಸಾಕೊಂತ ಇರೋ ನಾಯಿ. ಕೋಟಿಗಳು ಯಾರು ನಾಯಿ ಮೇಲೆ ಇನ್ವೆಸ್ಟ್ ಹಾಕಿದಾರಲ್ಲ 100 ಕೋಟಿ ಸಾಕು. ತೋರ್ಸಕ್ ಹೇಳಿ, ನಾನು ಅದೇ ಹೇಳ್ತಿದ್ದೀನಲ್ಲ. ಎಲ್ಲ ಫೇಕ್ ಬಿಡ್ರಿ, ಅವ್ರ ಬಗ್ಗೆ ಬಿಡ್ರಿ. ನಾನು ಅದು ಒಂದೇ ಒಂದ್ ನೇರವಾಗಿ ಹೇಳಕ್ ಇಷ್ಟಪಟ್ಟೆ, ಅದ್ ಹೇಳಿದೀನಿ. ದಯವಿಟ್ಟು ಡಾಕ್ ಸತೀಶ್ ಅವರೇ, ನಿಮ್ ಮೇಲೆ ನಮ್ಗೆ ಯಾವ್ದೇ ಆಗ್ಲಿ ಫೇಮ್ ಆಗ್ಬೇಕು, ಇನ್ನೊಂದು ಮತ್ತೊಂದು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನಲ್ಲ. ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಸ್ಟಾರು, ಬ್ಯಾಂಗ್ಳೂರ್ ಬುಜ್ಜಿ ಅಂತ ನೋಡಿ ದೊಡ್ಡ ಹೈದರಾಬಾದ್ ಇಂಡಸ್ಟ್ರಿಯಲ್ಲೇ ಗುರ್ತಿಸ್ಕೊಂಡ್ ಬಂದು ಈ ಸೀಟ್ ಅಲ್ಲಿ ಕೂತಿದೀನಿ. ಎಲ್ರಿಗೂ ಪ್ರಜೆಗಳಿಗೆಲ್ಲ ನನ್ನ ಹ್ಯಾಂಗಲ್ಸ್ ಅಲ್ಲಿ ನಾನು ಎಷ್ಟೋ ಒಂದಷ್ಟು, ನಿಮ್ಮಷ್ಟು ಫೇಮ್ ಇಲ್ದೇ ಇದ್ರು ಎಷ್ಟೋ ಒಂದಷ್ಟು ಫೇಮ್ ಇದೀನಿ, ಇಲ್ಲಿ ಕೂತಿದೀನಿ. ಅಷ್ಟುವರೆಗೂ ಬಿಟ್ರೆ ನಿಮ್ ಭಾವನೆಗಳು, ನಿಮ್ ತರ ಮಾತಾಡಿ ನಾನು ವೈರಲ್ ಆಗ್ಬೇಕು ಅನ್ನೋದು ನನ್ನಲ್ಲಿ ಇಲ್ಲ. ಬ್ಯಾಂಗ್ಳೂರ್ ಬುಜ್ಜಿ ಯಾವತ್ತು ಹಿಂಗೆ ಇರ್ತಾರೆ, ಒರಿಜಿನಾಲಿಟಿ ಅಷ್ಟೇ. ಈ ವಿಡಿಯೋ ನೋಡಿದ್ಮೇಲೆ ಏನಾದ್ರು ಡಾಕ್ ಸತೀಶ್ ನಿಮಗೆ ಕೌಂಟರ್ ಕೊಟ್ರೆ ಏನ್ ಮಾಡ್ತೀರಾ? ಕೊಟ್ರೆ ನಾನ್ ಕೊಡ್ತೀನಿ. ನಾನು ಕನ್ನಡಿಗನೇ, ನನ್ಗೂ ಉಪ್ಪು ಖಾರ ತಿಂತೀನಿ. ನಾನು ಅವ್ರ ವೈವಿಕ ಜೀವನ ಬಗ್ಗೆ ಎತ್ತಿಲ್ಲ. ಒಂದು ಸ್ಲಮ್ ಅಂದಾಗ ಅದೇ ಸ್ಲಮ್ ಹುಡುಗ ಆಗಿ ನಾನು ಅದೇ ಸ್ಲಮ್ ಹುಡುಗನೆ ಬಂದು ನೇರವಾಗಿ ಹೇಳ್ತಿದ್ದೀನಿ. ನಾನು IAS ಆಫೀಸರ್ ಅಲ್ಲ, ನಮ್ ತಂದೆ ಕೂಲಿ ಮಾಡೋ ವ್ಯಕ್ತಿ. ಅವರೇ ಹೇಳಿದಾರೆ, ಅಫ್ಷಲ್ ಯಾರು ನೋಡಲ್ಲ, ಬರೀ ಸ್ಲಮ್ ಅವ್ರೆ ಹಂಗ ಹೇಳೋದು ಅಂತಾರೆ. ಅಫ್ಷಲ್ ಯಾರು ನಿನ್ ವೈರಲ್ ಮಾಡಲ್ಲ, ಸ್ಲಮ್ ಜನಗಳೇ ಮಾಡಕ್ ಕೆಲ್ಸಗಳಿಲ್ದಾಗ ಗ್ಯಾಪ್ ಟೈಮ್ ಅಲ್ಲಿ ಕೂಡ ಸ್ಲಮ್ ಜನಗಳು, ಪಾಪ ನಾವೆಲ್ಲ ಸ್ಲಮ್ ಜನಗಳೇ, ಈ ತರ ನೋಡಿ ಲೈಕ್ಗಳು ಕೊಟ್ಟು ನೀವೇನ್ ಹೇಳ್ತಾ ಇದ್ರೆ ನೋಡಿ ಗುಗ್ಗು ತರ ನಾವು ನಿನ್ ಬೆಳ್ಸಿರೋದು. ಅರ್ಥ ಆಯ್ತಾ? ಸಾಫ್ಟ್ವೇರ್ ಯಾರು ನೋಡಲ್ಲ, ಕಲೆಕ್ಟರ್ ಯಾರು ನೋಡಲ್ಲ. ಇವತ್ತು ಸ್ಲಮ್ ಅನ್ನೋದಲ್ಲಿ ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, IAS ಆಫೀಸರ್ಸ್ ಕೂಡ ಆಗಿದ್ದಾರೆ. ಯಾಕಾಗಿಲ್ವಾ? ಎಂತೆಂತ ಕಲೆಕ್ಟರ್ಸ್ ಆಗಿದ್ದಾರೆ ಗೊತ್ತಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.